14 ಲೋಕಸಭಾ ಕ್ಷೇತ್ರಗಳಿಗೆ ಯಾವ ಪ್ರಮಾಣದಲ್ಲಿ ಮತದಾನ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ವಿ ನಾವು. ಬೆಳಗ್ಗಿನಿಂದ ಕೂಡ ಅಭ್ಯರ್ಥಿಗಳು ಕೂಡ ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ನೋಡಿ, ಆ ಶಾಹಿ ತೋರಿಸೋದು ಕೂಡ ಇದೆಯಲ್ಲ, ಅದು ಹೆಮ್ಮೆಯ ಪ್ರತೀಕ. ತಮ್ಮ ಜವಾಬ್ದಾರಿನ ತಾವು ನಿಭಾಯಿಸಿದ್ರೆ ನೀವು ಬನ್ನಿ ಅಂತ ಕರೀತಾ ಇರುವಂತಹ ಸಂಕೇತ. ಸೊ ಯದುವೀರ್ ಅವರು ಅವರ ಕುಟುಂಬ ಸಮೇತರಾಗಿ ಬಂದು ಮತಗಟ್ಟೆಯಲ್ಲಿ ಹಕ್ಕನ್ನ ಚಲಾಯಿಸಿ ತೆರಳುತ್ತಾ ಇರುವಂತಹ ಸಂದರ್ಭದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ತಾಯಿ ಭಾರತೀಯ ಪಾದ ಸೇವೆಯನ್ನ ಯಾವ ರಾಜಕಾರಣಿ ಮಾಡಬೇಕು ಅಂತ ಇವತ್ತು ತೀರ್ಪು ಬರಿತಾ ಇದ್ದಾರೆ ಮತದಾರರು. ಸೊ ಯಾರಿಗೆ ಇದು ವರವಾಗುತ್ತೆ, ಯಾರಿಗೆ ಇದು ಅವಕಾಶವಾಗುತ್ತೆ ಅನ್ನೋದೆಲ್ಲವೂ ಕೂಡ ಕುತೂಹಲದ ಮಧ್ಯೆ ಪ್ರತಿಯೊಬ್ಬ ಅಭ್ಯರ್ಥಿ ಕೂಡ ಬೆಳಗ್ಗಿನಿಂದಲೇ ತಮ್ಮ ಜವಾಬ್ದಾರಿ ಜೊತೆಗೆ ತಮ್ಮ ಮತಗಟ್ಟೆಗಳಿಗೆ ತೆರಳಿ ತಮ್ಮ ಹಕ್ಕನ್ನು ಚಲಾಯಿಸಿ ಬರ್ತಾ ಇರೋದು ಕೂಡ ಕಂಡು ಬರ್ತಾ ಇದೆ. ಸೊ ನಾವಾಗಲೇ ಹೇಳ್ತಾ ಇದ್ವಿ, ಮೈಸೂರಿನ ರಾಜವಂಶಸ್ಥರು ಮೊದಲಿನಿಂದ ಕೂಡ ಅಂದರೆ ಅವರು ಚುನಾವಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡ್ರು ಸರಿ, ಇಲ್ಲ ಅಂದ್ರೂ ಸರಿ, ಬಟ್ ತಮ್ಮ ಜವಾಬ್ದಾರಿನ ಬೆಳಗ್ಗೆಯಿಂದಲೇ ನಿಭಾಯಿಸ್ತಾ ಬರ್ತಾ ಇದ್ದಿತ್ತು ಪರಿಪಾಟ್ಲು. ಸೊ ಅದನ್ನ ಈ ಸಲ ಕೂಡ ಫಾಲೋ ಮಾಡಲಾಗಿದೆ. ಈ ಸಲದ ಎಲೆಕ್ಷನ್ ತುಂಬಾ ವಿಶೇಷ. ಯದುವೀರ್ ಅವರಿಗೆ ಫಸ್ಟ್ ಟೈಮ್ ಅವರು ನಿಂತಿದ್ದಾರೆ. ಬಿಜೆಪಿಯಲ್ಲಿ ತನ್ನ ಅಭ್ಯರ್ಥಿಯನ್ನ ಬದಲಾಯಿಸಿದೆ, ಪ್ರಯೋಗಕ್ಕೆ ಕೈ ಹಾಕಿದೆ. ಅದಕ್ಕೆ ವೋಟರ್ಸ್ ಏನ್ ಡಿಸೈಡ್ ಮಾಡಿದ್ದಾರೆ, ಏನ್ ಡಿಸಿಷನ್ ಅನ್ನ ಕೊಡ್ತಾರೆ ಅನ್ನೋದೆಲ್ಲವೂ ಕೂಡ ಗೊತ್ತಾಗುತ್ತೆ. ಸೊ ಆ ಸಂದರ್ಭದ ಒಂದಷ್ಟು ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಯಾವ ರಾಜಕಾರಣಿಯ ಪಾತ್ರ ಸಕ್ರಿಯವಾಗಿರಬೇಕು ಭಾರತದಲ್ಲಿ, ಯಾವ ರಾಜಕಾರಣಿಯ ಪಾತ್ರ ಅತಿಥಿ ಪಾತ್ರವನ್ನ ವಹಿಸಬೇಕು, ಇದೆಲ್ಲವನ್ನ ಕೂಡ ಇವತ್ತು ಡಿಸೈಡ್ ಮಾಡ್ತಾ ಇದ್ದಾರೆ. ಕರ್ನಾಟಕದ 14 ಲೋಕಸಭಾ ಕ್ಷೇತ್ರದ ಮತದಾರರು, ಆಲ್ಮೋಸ್ಟ್ 2 ಕೋಟಿಯಷ್ಟು ಮತದಾರರು ಇವತ್ತು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ನೋಡಿ, 140 ಕೋಟಿ ಭಾರತೀಯರು ಇದ್ರೂ ಕೂಡ ಮತ ಹಾಕೋದಕ್ಕೆ ಹಕ್ಕಿರೋದು ಎಷ್ಟು ಜನಕ್ಕೆ ಅಂತ ಕೇಳಿದ್ರೆ 98 ಕೋಟಿಗೆ. ಸೊ 98 ಕೋಟಿಯಲ್ಲಿ ಅಟ್ಲೀಸ್ಟ್ 60 to 70% ವೋಟ್ ಮಾಡಿದಾಗ ಅದು ಇಡೀ ಭಾರತದ ಮ್ಯಾಂಡೇಟ್ ಅಂತ ಕನ್ಸಿಡರ್ ಮಾಡ್ಬೋದು. ಅರ್ಧಕ್ಕರ್ಧ ಕನ್ಸಿಡರ್ ಮಾಡಿಬಿಟ್ರೆ, ಅಂದರೆ 40 ಕೋಟಿ ಜನ ಮಾತ್ರ ಅಲ್ಲಿ ಭಾರತದ ಭವಿಷ್ಯವನ್ನು ಡಿಸೈಡ್ ಮಾಡ್ತಾರೆ ಅಂದರೆ ಅದು ಸರಿಯಲ್ಲ. ಅಂದರೆ ವಿಶ್ವದಾದ್ಯಂತ ಬೇರೆ ಬೇರೆ ದೇಶಗಳು ಕೂಡ ಅರ್ಧಕ್ಕರ್ಧ ಜನ ಮಾತ್ರ ಪಾಲ್ಗೊಂಡಿರೋದು ಅಂತೆಲ್ಲ ನೋಡ್ತಾರೆ. ಹೀಗಾಗಿ ಚುನಾವಣೆಯಲ್ಲಿ ನಿಮ್ಮ ಭಾಗವಹಿಸೋಕೆ ಸಕ್ರಿಯವಾಗಲಿ, ಇನ್ನಷ್ಟು ಹೆಚ್ಚಾಗಲಿ ಅಂತ ಹೇಳಿ ಬಹಳಷ್ಟು ಜನ ನಮಗೆ ಮಾದರಿಯಾಗಿ ಕಾಣಿಸ್ತಾ ಇದ್ದಾರೆ. ಈಗಷ್ಟೇ ಮೈಸೂರಿನ ಚಿತ್ರಣವನ್ನು ನೀವು ನೋಡ್ತಾ ಇದ್ರಿ. ಬಿಜೆಪಿ ಅಭ್ಯರ್ಥಿ ಯದುವೀರ್ ಅವರು ಕುಟುಂಬ ಸಮೇತರಾಗಿ ಬಂದಿದ್ದಾರೆ. ಓಕೆ, ಬೇರೆ ಬೇರೆ ಜಿಲ್ಲೆಗಳಿಗೆ ನಾವೀಗ ಹೋಗೋಣ. ಹೇಗಿದೆ ಅಲ್ಲಿ ಮತದಾನದ ಪ್ರಕ್ರಿಯೆ ಅಂತ. ಈಗ ಮೊದಲಿಗೆ ಮಂಡ್ಯ ಮತ್ತು ತುಮಕೂರಿಗೆ ಹೋಗೋಣ. ಮಂಡ್ಯದಿಂದ ನನ್ನ ಕೊಲೀಗ್ ರೋಹಿತ್ ಮತ್ತು ತುಮಕೂರಿನಿಂದ ಮಂಜುನಾಥ್ ಇಬ್ಬರು ಕೂಡ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮೊದಲಿಗೆ ರೋಹಿತ್ನ ಮಾತನಾಡಿಸ್ತೀನಿ. ರೋಹಿತ್, ಇಷ್ಟು ದಿನಗಳ ಲೆಕ್ಕಾಚಾರಣೆ ಬೇರೆ, ಅಬ್ಬರದ ಪ್ರಚಾರಗಳಿಗೇನು ಕಡಿಮೆ ಇರಲಿಲ್ಲ ಮಂಡ್ಯದಲ್ಲಿ, ಬಟ್ ಇವತ್ತು ಅದಕ್ಕೆ ತೀರ್ಪನ್ನು ಕೊಡುವ ಕೆಲಸ ಜನರಿಂದ ಆಗಬೇಕು. ಹೇಗೆ ನಡೀತಾ ಇದೆ ಮತದಾನ ಪ್ರಕ್ರಿಯೆ ಅಂತ ರೋಹಿತ್? ಖಂಡಿತ ಅರವಿಂದ್, ಚುನಾವಣೆ ಅಂತ ಬಂದಂಥ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಅತಿ ಹೆಚ್ಚಿನ ಜನರು ಮತದಾನವನ್ನ ಮಾಡುವಂಥದ್ದು ಮೊದಲಿನಿಂದಲೂ ಕೂಡ ನಡ್ಕೊಂಡು ಬಂದಿದೆ. ಅದೇ ರೀತಿಯಾಗಿ ಇವತ್ತು ಸಹ ಮತದಾನವನ್ನ ಮಾಡೋ ನಿಟ್ಟಲ್ಲಿ ಮತದಾರರು ಉತ್ಸುಕತೆಯಿಂದ ಇರುವಂಥದ್ದು ನಾನು ದೃಶ್ಯದಲ್ಲಿ ತೋರಿಸ್ತೀನಿ. ಮಂಡ್ಯ ಜಿಲ್ಲೆಯ ಚಿನಕುರಳಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮತದಾರರು ಇಲ್ಲಿ ಬಂದು ಮತದಾನ ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇರುವಂತಹ 2076 ಮತಗಟ್ಟೆಯಲ್ಲೂ ಕೂಡ ಬೆಳಗ್ಗೆ 7 ಗಂಟೆಯಿಂದ ಬಿರುಸಿನ ಮತದಾನ ಪ್ರಕ್ರಿಯೆ ನಡೀತಾ ಇರುವಂಥದ್ದು. ಅಂದ್ರೆ ಒಂದಷ್ಟು ಮತಗಟ್ಟೆಗಳಲ್ಲಿ ಕೆಲಕಾಲ ತಾಂತ್ರಿಕ ದೋಷಗಳಿತ್ತು, ಅದಾದ ಬಳಿಕವಾಗಿ ಎಲ್ಲವನ್ನು ಸರಿಪಡಿಸಿ ಮತದಾನಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂಥದ್ದು. ಇದೀಗ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಮತದಾನ ಮಾಡ್ತಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಪ್ರತಿ ಬಾರಿಯೂ ಕೂಡ ಮಂಡ್ಯ ಜಿಲ್ಲೆ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚಿನ ಮತದಾನ ಆಗ್ತಾ ಇತ್ತು. ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ 80% ಕೂಡ ಅಧಿಕ ಪ್ರಮಾಣದಲ್ಲಿ ಎಲೆಕ್ಷನ್ ವೋಟಿಂಗ್ ಆಗಿತ್ತು. ಈ ಬಾರಿಯೂ ಸಹ 85% ಅಧಿಕ ಪ್ರಮಾಣದಲ್ಲಿ ವೋಟಿಂಗ್ ನಡೀಬೇಕು ನಿಟ್ಟಲ್ಲಿ ಅಧಿಕಾರಿಗಳು ಸಾಕಷ್ಟು ಕ್ರಮಗಳನ್ನು ವಹಿಸಿದ್ದಾರೆ. ಅಟ್ರಾಕ್ಷನ್ ಮಾಡುವಂತಹ ಒಂದಷ್ಟು ಮತಗಟ್ಟೆಗಳನ್ನು ಕೂಡ ಮಾಡಿರುವಂತದ್ದು. ಆ ನಿಟ್ಟಿನಲ್ಲಿ ಬೆಳಗ್ಗೆಯಿಂದಲೂ ಸಹ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಿರುಸಿನ ಒಂದು ಮತದಾನ ಪ್ರಕ್ರಿಯೆ ಆರಂಭ ಆಗುತ್ತೆ. ಅದು ಕೂಡ ಪ್ರತಿಷ್ಠೆಯ ಕಣವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರ ಈ ಬಾರಿ ಇರುವಂತದ್ದು. ಆ ನಿಟ್ಟಿನಲ್ಲಿ ಬೆಳಗ್ಗೆಯಿಂದಲೇ ಸಹ ಮತದಾರರೆಲ್ಲರೂ ಕೂಡ ಮತಗಟ್ಟೆಗೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಅರವಿಂದ್. ಓಕೆ ರೋಹಿತ್, ಹಾಗೆ ಹೋಲ್ಡ್ ಮಾಡಿ. ಇನ್ನು ತುಮಕೂರಿಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾ ಇದ್ದಾರೆ ಮಂಜುನಾಥ್. ಕಳೆದ ಸಲ 77.4% ಅಷ್ಟು ವೋಟಿಂಗ್ ಆಗಿತ್ತು ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ತುಮಕೂರಲ್ಲಿ. ಸೊ ಈ ಸಲ ಮತದಾನದ ಪ್ರಕ್ರಿಯೆ ಹೇಗೆ ಸಾಗ್ತಾ ಇದೆ? ಈಗ ಆಲ್ಮೋಸ್ಟ್ 7 ಗಂಟೆ ಆಗ್ತಾ ಬರ್ತಾ ಇದೆ. ಸೊ ವೋಟಿಂಗ್ ಪರ್ಸೆಂಟೇಜ್ ಬಗ್ಗೆ ಏನಾದರೂ ಅಂದಾಜು ಸಿಗ್ತಾ ಇದೆಯಾ? ಮತ್ತೆ ಜನರಿಂದ ಸಿಗ್ತಾ ಇರುವಂತಹ ರೆಸ್ಪಾನ್ಸ್ ಹೇಗಿದೆ? ಎಸ್ ಮಮತಾ, ಈಗಾಗಲೇ ಬೆಳಗ್ಗೆ 7 ಗಂಟೆಯಿಂದ ತುಮಕೂರು ಜಿಲ್ಲೆಯಲ್ಲಿ ಮತದಾನ ಆರಂಭ ಆಗಿರುವಂಥದ್ದು. ಈಗ 9 ಗಂಟೆವರೆಗೆ ಅಂದರೆ ಸುಮಾರು 8:45ವರೆಗೆ ಸುಮಾರು 10% ಅಂದರೆ 10% ಮತದಾನ ಆಗಿದೆ ಅನ್ನುವಂಥ ಮಾಹಿತಿ ಈಗಾಗಲೇ ನಮಗೆ ಲಭ್ಯವಾಗ್ತಾ ಇರುವಂಥದ್ದು. ಜಿಲ್ಲೆಯಾದ್ಯಂತ ಶಾಂತಿಯುತವಾಗಿ ಮತದಾನ ಆಗ್ತಾ ಇದೆ. ಸುಮಾರು 1840 ಚಿಲ್ಲರೆ
ಏನು ಮತಗಟ್ಟೆಗಳಲ್ಲಿ ಮತದಾನ ಆರಂಭ ಆಗಿರುವಂಥದ್ದು. ಸೊ ಇವತ್ತು ಪ್ರಥಮವಾಗಿ ಸಿದ್ಧಗಂಗಾ ಮಠದಲ್ಲಿ ಸಿದ್ಧಗಂಗಾ ಶ್ರೀಗಳು ವೋಟ್ ಹಾಕುವುದರ ಮೂಲಕ ಅಲ್ಲಿ ಮೊದಲ ಮತ ಹಾಕಿದ್ರು. ಆ ನಂತರ ಅವರು ಒಂದು ಮಾತನ್ನು ಕೂಡ ಹೇಳಿದರು. ಈ ಸಂದರ್ಭದಲ್ಲಿ ಕಡ್ಡಾಯ ಮತದಾನ ಮಾಡದೇ ಇರುವಂಥದ್ದು ಈ ರಾಷ್ಟ್ರದ ದುರಂತ ಆಗಿದೆ. ಕಡ್ಡಾಯ ಮತದಾನ ಮಾಡಿದ್ರೆ ಹೋದಾದರೆ ಪ್ರಜಾಪ್ರಭುತಂತ್ರಕ್ಕೆ ಒಂದು ರೀತಿಯ ಅರ್ಥ ಬರುತ್ತೆ ಅನ್ನುವಂಥ ರೀತಿಯಲ್ಲಿ ಸರ್ಕಾರವನ್ನು ಕೂಡ ಆಗ್ರಹ ಮಾಡಿದರು. ಆ ನಂತರ ಸಿದ್ಧಾರ್ಥ ಏನು ತುಮಕೂರು ಗ್ರಾಮಾಂತರ ವ್ಯಾಪ್ತಿಗೆ ಬರುವಂತಹ ಸಿದ್ಧಾರ್ಥ ಏನು ನಗರದಲ್ಲಿ ಇರುವಂತಹ ಮತಗಟ್ಟೆ ಸಂಖ್ಯೆ 57ರಲ್ಲಿ ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಅವರು ಕೂಡ ಇವತ್ತು ಮತದಾನ ಮಾಡಿ ಹೋಗಿದ್ದಾರೆ. ಆದರೆ ಅವರು ಇವತ್ತು ಮತ್ತೆ ಮತದಾನದ ಬಗ್ಗೆ ಅಂದರೆ EVM ಮಷಿನ್ ಬಗ್ಗೆ ಒಂದು ರೀತಿಯ ಅನುಮಾನವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ತಾನು ಇವತ್ತು ಮತದಾನ ಮಾಡಿದ್ದೀನಿ, ಆದರೆ ತಾನು ಹಾಕಿದಂತಹ ಏನು ಪಕ್ಷದ ಚಿಹ್ನೆ VVPAT ಮೂಲಕ ತೋರಿಸಿದೆ, ಆದ ನಂತರ ಏನಾಗುತ್ತೋ ಎನ್ನುವಂಥ ರೀತಿಯಲ್ಲಿ ಒಂದು ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ಇನ್ನೂ ಕೂಡ ಅನುಮಾನ ಅವರು ಮುಂದುವರಿಸಿದ್ದಾರೆ ಎನ್ನುವಂಥದ್ದು ಒಂದು ಕಡೆ. ಆದರೆ ಏನು ತುಮಕೂರು ಲೋಕಸಭಾ ವ್ಯಾಪ್ತಿಯಲ್ಲಿ ಶಾಂತಿಯುತವಾಗಿ ಇಲ್ಲಿ ತನಕ ನಡೀತಾ ಇದೆ. ಆದರೆ ಕುಣಿಗಲ್ಲಲ್ಲಿ ಒಂದು ಚಿಕ್ಕ ಒಂದು ಘಟನೆ ನಡೆದಿರುವಂಥದ್ದು. ನಿನ್ನೆ ರಾತ್ರಿ ವೇಳೆಗೆ ಅಂದರೆ ಕುಣಿಗಲ್ನ ಹುಲಿದುರ್ಗ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಹಳ್ಳಿಯಲ್ಲಿ ವಾಟರ್ ಮ್ಯಾನ್ ಒಬ್ಬನ ಏನು ಸೂಸೈಡ್ ಮಾಡಿಕೊಂಡಿರುವಂಥದ್ದು, ಅದು ರಾಜಕೀಯ ಲೇಪನ ಕೂಡ ಅದಕ್ಕೆ ಈಗ ಆಗ್ತಾ ಇರುವಂಥದ್ದು. ಅದೊಂದು ಘಟನೆ ಬಿಟ್ಟರೆ ಉಳಿದೆಲ್ಲವೂ ಕೂಡ ಸದ್ಯದ ಮಟ್ಟಿಗೆ ಶಾಂತಿಯುತವಾಗಿ ನಡೀತಾ ಇರುವಂಥದ್ದು. ಮಮತಾ. ಓಕೆ, ರೋಹಿತ್ ಮತ್ತು ಮಂಜುನಾಥ್ ಇಬ್ಬರಿಗೂ ಕೂಡ ಧನ್ಯವಾದ, ಥ್ಯಾಂಕ್ ಯು. ನಿಜ ಅದು ಕೆಲವು ಕಡೆ ಸಣ್ಣ ಪುಟ್ಟ ತಾಂತ್ರಿಕ ದೋಷಗಳಾಗಿದ್ದು ವರದಿ ಆಯಿತು, ಬಟ್ ಅದನ್ನು ಸರಿಪಡಿಸ್ಕೊಂಡು ಈಗ ಮತದಾನ ಮುಂದುವರಿತಾ ಇದೆ. ಕೆಲವು ಕ್ಷೇತ್ರಗಳು ಎಲ್ಲ ಕಡೆಯಲ್ಲೂ ಅಲ್ಲ, ಕೆಲವು ಬೂತ್ಗಳಲ್ಲಿ ಮಾತ್ರ ಈ ರೀತಿಯಾದಂತಹ ಸನ್ನಿವೇಶಗಳು ಎಲ್ಲೋ 1% ಅಂತ ಹೇಳ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನಿಲ್ಲ. ಎಲ್ಲ ಕಡೆಯಲ್ಲೂ ಶಾಂತಿಯುತವಾದಂತಹ ಮುಕ್ತ ಮತ್ತು ನ್ಯಾಯಸಮ್ಮತ ಮತದಾನ ಇಲ್ಲಿ ತನಕ ವರದಿಯಾಗಿದೆ.